ಇಂದು ಸುಪ್ರೀಂ ಕೋರ್ಟು ರೈತರ ಪರವಾಗಿ ನಮ್ಮ ಪರವಾಗಿ ಆ್ಯಕ್ಚುಲಿ ನಮ್ಮ ರೈತರ ಪರವಾಗಿ ನಿಲುವನ್ನು ಕೊಡಲೇಬೇಕಿತ್ತು, ಆದೇಶ ಮಾಡಬೇಕಿತ್ತು. ಯಾಕೆ ಕರ್ನಾಟಕದ ಪರವಾದ ವಕೀಲರು ಅಷ್ಟು ಸಮರ್ಥವಾಗಿ ಮಂಡನೆ ಮಾಡಿದ್ರೂ ಕೂಡ ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರಗಳ ಆದೇಶವನ್ನೇ ಎತ್ತಿಡಿದಿರುವಂಥದ್ದು, ನೀರನ್ನು ಬಿಡಬೇಕನ್ನೋ ಆದೇಶ ಮಾಡಿರುವಂಥದ್ದು ತೀರ ಖಂಡನೀಯ. ದಯಮಾಡಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ, ನ್ಯಾಯಾಧೀಶರು ನ್ಯಾಯವನ್ನು ಪ್ರಕಟಿಸಿರುವಂಥವರು ನಮ್ಮ ಕಾವೇರಿ ಕೊಳ್ಳದ ಜಲನಯನ ಪ್ರದೇಶಕ್ಕೆ ಬಂದು ವೀಕ್ಷಣೆ ಮಾಡಿ ವಸ್ತುಸ್ಥಿತಿಯನ್ನು ಆಧಾರದ ಮೇಲೆ ಆದೇಶ ಮಾಡಲಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕುಡಿಯುವ ನೀರಿಗಾಗಿ ಬೊಕ್ಸೆಯಷ್ಟು ಇರುವಂಥ ನೀರನ್ನು ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಕದ್ದು ಮುಚ್ಚಿ ನೀರು ಬಿಡ್ತಾನೆ ಇದೆ. ಕಬಿನಿಯಿಂದ 12,000 ಕ್ಯೂಸೆಸ್ ಹೆಚ್ಚುವರಿ ನೀರು ಹೋಗ್ತಾನೆ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಒಂದು ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆದರೂ ಕೂಡ ಒಂದು ನ್ಯಾಯಾಧೀಶದಲ್ಲೂ ನ್ಯಾಯಕಟ್ಟೆಗಳಲ್ಲಿ ನ್ಯಾಯ ಬರಲಿಲ್ಲ ಅಂತ ಹೇಳಿದ್ರೆ 7 ಕೋಟಿ ಜನ ಎಲ್ಲೋಗ್ಬೇಕು ಸ್ವಾಮಿ. ನಿಜವಾಗ್ಲೂ ಇದು ತೀರ ಖಂಡನೀಯವಾದಂಥ ಆದೇಶ. ಈ ಆದೇಶವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆದು ಸರ್ವಾನುಮತದ ತೀರ್ಮಾನವನ್ನು ಮಾಡಬೇಕಾಗಿದೆ. ಇದು ರೈತರ ಉಳಿವಿನ ಪ್ರಶ್ನೆ, ರೈತರಿಗಾಗಿ ನಡಿಬೇಕಾಗಿರುವ ಆದೇಶಗಳ ಪಾಲನೆ. ಹಾಗಾಗಿ ಕಂಟಪ್ತಿ ಕೋರ್ಟ್ ಆಗುತ್ತೆ ಅಂತ ನೀರು ಬಿಡ್ತೀವಿ ಅಂತ ಹೇಳಿದ್ಕೆ ತಮಿಳುನಾಡು ನೀರು ಹೋಗ್ತಾನೆ ಇದೆ. ಕಪಿನಿಯಿಂದ ನೀರು ತುಂಬಿದೆ ಅಂತ ಒಂದು ನೆಪ ಇಟ್ಕೊಂಡು ನೀರನ್ನು ಬಿಡ್ತಿದ್ದಾರೆ. ನಾವು ಎಷ್ಟು ಆಗ್ರಹದ ಮಧ್ಯದಲ್ಲಿ KRSL ಮಧ್ಯರಾತ್ರಿ ಬಿಟ್ಟರು, ಅದು ಆಗ್ರಹ ಮಾಡಿದ ಚಳವಳಿ ಮಾಡಿದ ತಕ್ಷಣವೇ ಕಪಿನಿಯಿಂದ ಹೆಚ್ಚುವರಿ ನೀರು ಬಿಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅನ್ಯಾಯ ಹೇಳಿ? ಮತ್ತೆ ಯಾರನ್ನ ಕೇಳಬೇಕು ನಾವು? ಹಂಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಒಂದು ಕಡೆ ಸಮರ್ಥನೆ ಮಂಡನೆ ಮಾಡ್ಕೋತಾರೆ. 12,000 ಕ್ಯೂಸೆಸ್ ನೀರು ಹೋಗ್ತಾ ಇದೆ. ಕಪಿನಿ ಕೂಡ ಕಾವೇರಿ ಜಲನಯನ ಪ್ರದೇಶನೇ ಅಲ್ವಾ? ಕಾವೇರಿ ನದಿಯಿಂದ ನೀರು ಹೋಗ್ಬೇಕು ಅಂತಿಲ್ಲ, ಹೇಮಾವತಿಯಿಂದ ಹೋಗ್ಬೇಕಂತಲ್ಲ. ಕಾವೇರಿ ಜಲನಯಲ್ಲಿ ಇರುವಂಥದ್ದು ಸಣ್ಣ ಏಳಿಕೆ ನೀರು. ಈ ನೀರಿನ ಮೇಲೂ ತಮಿಳುನಾಡವರು ಮೂರನೇ ಬೆಳೆ ಸಾಂಬಾ ಬೆಳೆಗೆ ನೀರು ಕೇಳಿದ್ರೆ ಎಂಥ ಮಟ್ಟದ ದುರಂತ. ಒಬ್ಬ ಈ ಸಂಸದರು ದೆಹಲಿಯಲ್ಲಿ ಒಂದು ಸಭೆ ಮಾಡಲಿಲ್ಲ ಅಂದರೆ ಯಾರಿಗೆ ದುರಂತ? ಒಂದು ರಾಜ್ಯಕ್ಕೆ ಮತ ಕೊಟ್ಟ ಋಣ ತೀರಿಸಬೇಕಾಗಿದ್ದು ಹೊಣೆಗಾರಿಕೆ ನಿಮ್ಮದು. ಇಲ್ಲಿವರೆಗೆ ಒಂದು ಋಣ ತೀರ್ಸೋ ಕೆಲಸವನ್ನು ರಾಜ್ಯದ ಸಂಸದರು ಮಾಡದೇ ಇರುವಂಥ ನಡೆಗೂ ನಾವು ಧಿಕ್ಕಾರ ಕೂಗ್ತೇವೆ. ಇದು ಬಹಳ ಖಂಡನೀಯ ವಿಚಾರ. ಈ ಆದೇಶವನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ರೈತ ಸಂಘ, ಕನ್ನಡ ಸೇನೆ, ಜನಪರ ಸಂಘಟನೆಗಳು ಇವಂತೂ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಒಂದು ವಾರ ಕಾಯ್ದಿರಿಸಿ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಸರಿ? ಒಂದು ವಾರಕ್ಕೆ ಹೆಚ್ಚು ಕಡಿಮೆ 8 TMC ನೀರೊಟ್ಟೋಗುತ್ತೆ. ನಿಜವಾಗ್ಲೂ ಖಂಡನೀಯ. ಮುಖ್ಯಮಂತ್ರಿಗಳೇ, ಕಬ್ಬಿನಿಂದ ಹೋಗ್ತಾ ಇರೋ ನೀರನ್ನು ಸ್ಟಾಪ್ ಮಾಡಬೇಕು. ಇಂದು ಸುಪ್ರೀಂ ಕೋರ್ಟು ರೈತರ ಪರವಾಗಿ ನಮ್ಮ ಪರವಾಗಿ ಆ್ಯಕ್ಚುಲಿ ನಮ್ಮ ರೈತರ ಪರವಾಗಿ ನಿಲುವನ್ನು ಕೊಡಲೇಬೇಕಿತ್ತು, ಆದೇಶ ಮಾಡಬೇಕಿತ್ತು. ಯಾಕೆ ಕರ್ನಾಟಕದ ಪರವಾದ ವಕೀಲರು ಅಷ್ಟು ಸಮರ್ಥವಾಗಿ ಮಂಡನೆ ಮಾಡಿದ್ರೂ ಕೂಡ ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರಗಳ ಆದೇಶವನ್ನೇ ಎತ್ತಿಡಿದಿರುವಂಥದ್ದು, ನೀರನ್ನು ಬಿಡಬೇಕನ್ನೋ ಆದೇಶ ಮಾಡಿರುವಂಥದ್ದು ತೀರ ಖಂಡನೀಯ. ದಯಮಾಡಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ, ನ್ಯಾಯಾಧೀಶರು ನ್ಯಾಯವನ್ನು ಪ್ರಕಟಿಸಿರುವಂಥವರು ನಮ್ಮ ಕಾವೇರಿ ಕೊಳ್ಳದ ಜಲನಯನ ಪ್ರದೇಶಕ್ಕೆ ಬಂದು ವೀಕ್ಷಣೆ ಮಾಡಿ ವಸ್ತುಸ್ಥಿತಿಯನ್ನು ಆಧಾರದ ಮೇಲೆ ಆದೇಶ ಮಾಡಲಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕುಡಿಯುವ ನೀರಿಗಾಗಿ ಬೊಕ್ಸೆಯಷ್ಟು ಇರುವಂಥ ನೀರನ್ನು ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಕದ್ದು ಮುಚ್ಚಿ ನೀರು ಬಿಡ್ತಾನೆ ಇದೆ. ಕಬಿನಿಯಿಂದ 12,000 ಕ್ಯೂಸೆಸ್ ಹೆಚ್ಚುವರಿ ನೀರು ಹೋಗ್ತಾನೆ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಒಂದು ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆದರೂ ಕೂಡ ಒಂದು ನ್ಯಾಯಾಧೀಶದಲ್ಲೂ ನ್ಯಾಯಕಟ್ಟೆಗಳಲ್ಲಿ ನ್ಯಾಯ ಬರಲಿಲ್ಲ ಅಂತ ಹೇಳಿದ್ರೆ 7 ಕೋಟಿ ಜನ ಎಲ್ಲೋಗ್ಬೇಕು ಸ್ವಾಮಿ. ನಿಜವಾಗ್ಲೂ ಇದು ತೀರ ಖಂಡನೀಯವಾದಂಥ ಆದೇಶ. ಈ ಆದೇಶವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆದು ಸರ್ವಾನುಮತದ ತೀರ್ಮಾನವನ್ನು ಮಾಡಬೇಕಾಗಿದೆ. ಇದು ರೈತರ ಉಳಿವಿನ ಪ್ರಶ್ನೆ, ರೈತರಿಗಾಗಿ ನಡಿಬೇಕಾಗಿರುವ ಆದೇಶಗಳ ಪಾಲನೆ. ಹಾಗಾಗಿ ಕಂಟಪ್ತಿ ಕೋರ್ಟ್ ಆಗುತ್ತೆ ಅಂತ ನೀರು ಬಿಡ್ತೀವಿ ಅಂತ ಹೇಳಿದ್ಕೆ ತಮಿಳುನಾಡು ನೀರು ಹೋಗ್ತಾನೆ ಇದೆ. ಕಪಿನಿಯಿಂದ ನೀರು ತುಂಬಿದೆ ಅಂತ ಒಂದು ನೆಪ ಇಟ್ಕೊಂಡು ನೀರನ್ನು ಬಿಡ್ತಿದ್ದಾರೆ. ನಾವು ಎಷ್ಟು ಆಗ್ರಹದ ಮಧ್ಯದಲ್ಲಿ KRSL ಮಧ್ಯರಾತ್ರಿ ಬಿಟ್ಟರು, ಅದು ಆಗ್ರಹ ಮಾಡಿದ ಚಳವಳಿ ಮಾಡಿದ ತಕ್ಷಣವೇ ಕಪಿನಿಯಿಂದ ಹೆಚ್ಚುವರಿ ನೀರು ಬಿಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅನ್ಯಾಯ ಹೇಳಿ? ಮತ್ತೆ ಯಾರನ್ನ ಕೇಳಬೇಕು ನಾವು? ಹಂಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಒಂದು ಕಡೆ ಸಮರ್ಥನೆ ಮಂಡನೆ ಮಾಡ್ಕೋತಾರೆ. 12,000 ಕ್ಯೂಸೆಸ್ ನೀರು ಹೋಗ್ತಾ ಇದೆ. ಕಪಿನಿ ಕೂಡ ಕಾವೇರಿ ಜಲನಯನ ಪ್ರದೇಶನೇ ಅಲ್ವಾ? ಕಾವೇರಿ ನದಿಯಿಂದ ನೀರು ಹೋಗ್ಬೇಕು ಅಂತಿಲ್ಲ, ಹೇಮಾವತಿಯಿಂದ ಹೋಗ್ಬೇಕಂತಲ್ಲ. ಕಾವೇರಿ ಜಲನಯಲ್ಲಿ ಇರುವಂಥದ್ದು ಸಣ್ಣ ಏಳಿಕೆ ನೀರು. ಈ ನೀರಿನ ಮೇಲೂ ತಮಿಳುನಾಡವರು ಮೂರನೇ ಬೆಳೆ ಸಾಂಬಾ ಬೆಳೆಗೆ ನೀರು ಕೇಳಿದ್ರೆ ಎಂಥ ಮಟ್ಟದ ದುರಂತ. ಒಬ್ಬ ಈ ಸಂಸದರು ದೆಹಲಿಯಲ್ಲಿ ಒಂದು ಸಭೆ ಮಾಡಲಿಲ್ಲ ಅಂದರೆ ಯಾರಿಗೆ ದುರಂತ? ಒಂದು ರಾಜ್ಯಕ್ಕೆ ಮತ ಕೊಟ್ಟ ಋಣ ತೀರಿಸಬೇಕಾಗಿದ್ದು ಹೊಣೆಗಾರಿಕೆ ನಿಮ್ಮದು. ಇಲ್ಲಿವರೆಗೆ ಒಂದು ಋಣ ತೀರ್ಸೋ ಕೆಲಸವನ್ನು ರಾಜ್ಯದ ಸಂಸದರು ಮಾಡದೇ ಇರುವಂಥ ನಡೆಗೂ ನಾವು ಧಿಕ್ಕಾರ ಕೂಗ್ತೇವೆ. ಇದು ಬಹಳ ಖಂಡನೀಯ ವಿಚಾರ. ಈ ಆದೇಶವನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ರೈತ ಸಂಘ, ಕನ್ನಡ ಸೇನೆ, ಜನಪರ ಸಂಘಟನೆಗಳು ಇವಂತೂ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ.
ಒಂದು ವಾರ ಕಾಯ್ದಿರಿಸಿ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಸರಿ? ಒಂದು ವಾರಕ್ಕೆ ಹೆಚ್ಚು ಕಡಿಮೆ 8 TMC ನೀರೊಟ್ಟೋಗುತ್ತೆ. ನಿಜವಾಗ್ಲೂ ಖಂಡನೀಯ. ಮುಖ್ಯಮಂತ್ರಿಗಳೇ, ಕಬ್ಬಿನಿಂದ ಹೋಗ್ತಾ ಇರೋ ನೀರನ್ನು ಸ್ಟಾಪ್ ಮಾಡಬೇಕು.